ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾವನಾ. ಇವತ್ತು ಹೆಸರು ಕಾಳು ಹುಳಿ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಹಾಗಿದ್ರೆ ಬನ್ನಿ ರೆಸಿಪಿ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 3 ಗೆಡ್ಡೆ ಈರುಳ್ಳಿ ಹಾಗೂ 1 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಹೋಳು ತೆಂಗಿನ ತುರಿ. ವಿಡಿಯೋದಲ್ಲಿ ಅಥವಾ ವಾಯ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಇದು ನನಗೆ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದೆ. ನೆಕ್ಸ್ಟ್ ಹಾಕೋ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಯಾವುದೇ ಥರ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ. ನಾನು ತರಕಾರಿ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ಅದಕ್ಕೆ ಎಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕಿಚನಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಕಮ್ಮಿ ಇರೋದ್ರಿಂದ ನನಗೆ ಜಾಗ ಸರಿ ಹೋಗಲ್ಲ. ಹಾಗಾಗಿ ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿರೋಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಚಾನಲ್ನಲ್ಲಿ ಬರೀ ಕುಕ್ಕಿಂಗ್ ವಿಡಿಯೋಗಳಷ್ಟೇ ಅಲ್ಲದೆ ಹೇರ್ ಕೇರ್, ಸ್ಕಿನ್ ಕೇರ್ ಹಾಗೆ ಕೆಲವು ಕಿಚನ್ ಟಿಪ್ಗಳು ಕೂಡ ಶೇರ್ ಮಾಡ್ತೀನಿ. ಮತ್ತು ಡೈಲಿ ರೂಟೀನ್ ಕೂಡ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಇವಾಗ ಕಾಯಿ ಸ್ವಲ್ಪ ತುರ್ಕೊಳ್ಳೋದಿದೆ, ಇದನ್ನು ಕೂಡ ತಿಳ್ಕೊಳ್ತೀನಿ. ಸಾಂಬಾರಿಗೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿಯಾಗಿದೆ. 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೀನಿ. ಹಾಗೆ ಈಗ ತೆಂಗಿನಕಾಯಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಜಾರಿಗೆ ಹೆಚ್ಚಿಟ್ಟಿರೋ ಟೊಮೊಟೊ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳಿದೆ. 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು. ಟೊಮೊಟೊ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಇಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಲ್ಲಿ ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಹುರ್ಕೊಂಡು ಸಾಂಬಾರು ಮಸಾಲೆಗೆ ಸೇರಿಸೋದ್ರಿಂದ ಸಾಂಬಾರಲ್ಲಿ ನೀರು ಸಪ್ರೇಟು ಮತ್ತು ಸಾಂಬಾರು ಸಪ್ರೇಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಂಡು ಬರೋ ಅಷ್ಟರಲ್ಲಿ ಹೆಸರು ಕಾಳನ್ನ ರೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಕೂಡ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಬರೋಣ ಬನ್ನಿ. ಮಸಾಲೆ ಕೂಡ ರುಬ್ಕೊಂಡಿದ್ದಾಯಿತು. ಈ ಸೈಡ್ ಕಾಳು ಕೂಡ ಫ್ರೈ ಆಗಿದೆ. ಇದನ್ನು ನಾನು ಎತ್ತಿಟ್ಕೊಳ್ತೇನೆ. ಹಾಗೆ ಈ ಸೈಡ್ ಒಂದು ಪಾತ್ರೆಗೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟು ಅರ್ಧ ಚಮಚಷ್ಟು ಸಾಸಿವೆ ಹಾಗೆ 1 ಗೆಡ್ಡೆ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳೆಲ್ಲ ಡೀಪ್ ಫ್ರೈ ಆದಮೇಲೆ ನಾನಿಲ್ಲಿ ಇಂಗನ್ನ ಬಳಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಹಿಂಗನ್ನ ಸೇರಿಸ್ಕೊಳ್ತೀನಿ. ರುಬ್ಬಿರೋ ಮಸಾಲೆನ ಸೇರಿಸಿ ಫ್ರೈ ಮಾಡ್ಕೋಬೇಕು. ಹಾಗೆ ತೊಳೆದಿರೋ ಜಾರ್ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ಹಾಗೆ ನಾನು ಇಲ್ಲಿ ಕಾಳನ್ನು ಮುಂಚೆನೇ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಕುದೀತಾ ಇದೆ ಕೂಡ. ಈ ಸಮಯದಲ್ಲಿ ನಾನು ಮೇಲೆ ಕಾಯಿ ತುರಿನ ಹಾಕ್ಕೊಳ್ತೀನಿ. ಇದು ಕೂಡ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮೇಲೆ. ಅದಕ್ಕೆ ಸಾಂಬಾರು ಕೂಡ ರೆಡಿ ಆಯಿತು. ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.